ಆಗಿ ಯೋಗಿಗೆ ಮಗುಳೆ ಪರಿವರ್ತನೆಯಾಗಿ ವರ್ತಿಪನಾಯಾಗಿ ತಾನೇ ತನ್ನೋಳು ಎಬರಿಪಂತೆ ಧ್ಯಾನಿಸಿದರೆ ಜಲದೊಳಕು ಸುಳಿವಂತೆ ಶರೀರ ಸಂಪಿಗೆಯೊಡೆಯಂತೆ ಉರುಳುದಾರಬ್ಧಂ ಸವೆದಂತಂತೆ ಸಪ್ತಂ ಪದವಿಯ ತುರ್ಯಾತೀತ ವೃತ್ತಿಯ ರೈತಂ ವಾಂಗ್ಮನಸಾತೀತ ಸತ್ಯನಲಿಲ್ಲವೇ ಸತ್ಯನಲಿಲ್ಲ ಚಿತ್ತೇನಲಿಲ್ಲವೇ ಚಿತ್ತೇನಲಿಲ್ಲ ಅದು ಕೇಳವಾತ್ಮಕ್ಕೆ ಗೋಚರಮಲ್ಲ ಅದರ ನಿಜಮತಿ ಎಮ್ಮನಲ್ಲ ಅವು ಪರಮಾತ್ಮನ ತದ್ಭಾವ ಭಾವಿಸಲದಲೊಡವೆನಿಸಿದ ಜೀವ ಅಯಂತು ಮೋಗುಳೆ ವರ್ತಿಪನಂತೆ ಸೂನು ಅಂತು ಗುರುಕ್ತಂ ಮನದರಿತಾನು ಈ ಗತಿ ಹತ್ತನೇ ಇದ ಕಥಿತ ನಿರೂಪಣಗಳೇಕಾದಶವಂ ತತಿಶಯಮಾಗಿರ ತಿಳಿಯಲ್ಲ ಪ್ರತಿಪಾದ ಇಲ್ಲಿ ನಾಲ್ಕು ಭೂಮಿಕೆಯ ನೊಲವಿಂದ ಲೋಕಹಿತ ಚಿಂತಕರಾಗಿರುವಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿಸಲ್ಪಟ್ಟಂತ ಪಾರಮಾರ್ಥ ಗೀತೆಯ ದಶಮಗತಿಯ 10ನೇ ನುಡಿಯನ್ನು ಇವತ್ತಿನ ದಿವಸ ಚಿಂತನಕ್ಕಾಗಿ ಇಟ್ಕೊಂಡೈತಿ. ಆದ್ರೆ 9 ನುಡಿ ಇಲ್ಲಿವರೆಗಿನ ಹೇಳ್ಕೊಂಬಂದಾರ. 9 ನುಡಿಯೊಳಗ ಏನ್ ಹೇಳ್ಕೊಂಬಂದ್ರ ಹೇಳ್ತಾರೇನ್ ಸ್ವಲ್ಪ? ಒಂದು 9ನೇದು ನುಡಿಯೊಳಗ 3ನೇ ಭೂಮಿಕೆಯುಳ್ಳ ಯೋಗಿಗೆ ಜಗತ್ ವ್ಯವಹಾರಿಕ ಸತ್ತ ಉಳ್ಳದ್ದಾಗಿದ್ದರಿಂದ ಜಾಗ್ರಾವಸ್ಥೆ ಎಂದು ಹೇಳಲ್ಪಟ್ಟೈತ್ರಿ. ಮತ್ತ ಸ್ವಪ್ನ ಅದು ಪ್ರಾತಿಭಾಷಿಕ ಸತ್ಯ ಆಗಿ ತೋರುವುದರಿಂದ ಸ್ವಪ್ನಾವಸ್ಥೆ ಎಂದು ಹೇಳಲ್ಪಟ್ಟಿತ್ರಿ. ಈಗ 5ನೇ ಭೂಮಿಕೆ ಯೋಗೀಶ್ವರ ಪ್ರತಿಭಾಷಕ ತ್ರಿಪುಟಿ ಕೂಡ ತೋರುವುದರಿಂದ ಶುದ್ಧ ಚಿನ್ಮಾತ್ರ ರೂಪ ಲಕ್ಷಣದಿಂದ ಸುಷುಪ್ತ ಹೆಂಗಿರ್ತಾನಂದ್ರ ಒಟ್ಟದ ಆನಂದಿನಿ ಅಂದ್ರ ಒಟ್ಟ ತನ್ನ ಸ್ವರೂಪದಲ್ಲಿ ಇರ್ತಾನ. ಆದ್ರೂ ಈ ವಿಷಯಾನಂದ ಬ್ರಹ್ಮಾನಂದ ಅಂತಾರ. ಬ್ರಹ್ಮಾನಂದದ ಹೊರಗ ಬಂದ್ರುನು ಹೆಂಗದು ಕೊಡ ನೀರೊಳಗ್ ಮುಳುಗಿದ್ರ ನೀರ್ ತುಂಬಕೊಂಡ್ ಮ್ಯಾಗ ಬರಾಗ ಎಲ್ಲಾ ಸೋರ್ಸ್ಬೋತ ಹೆಂಗ ಬರ್ತೈತಿ ಹಂಗ ತೂಗುಡ್ಕಿ ಪುರುಷನಂಗನು ಇರ್ತಾನ. ಅಂದ್ರ ಆ ಆನಂದದೊಳಗ ಹೆಂಗ ಗಸಕನ ಎದ್ದ ಬರುದಿಲ್ಲಲ್ಲ ಹಂಗ ಯಾವತ್ತನು ತನ್ನ ಆನಂದದೊಳಗನ ಇರ್ತಾನ. ಪರವಶನಂಗ ಇರ್ತಾನ. ಇದ್ರ ಒಟ್ಟ ಏನ ತನ್ನ ಸ್ವರೂಪ ಸುಮ್ ವ್ಯವಹಾರ ನಡೆದಿರ್ತೈತಿ. ವ್ಯವಹಾರ ಏನ್ ನಡದರುನು ಅವ್ನಿಗೆ ಯಾವದನು ಅಂಟುಕೊಂಡಿರುದಿಲ್ಲ. ಬೇಕಂತೂ ಇರಂಗಿಲ್ಲ, ಬ್ಯಾಡಂತೂ ಇರಂಗಿಲ್ಲ. ಇಲ್ಲಿ ಊರಾಗ ಆಗಿ ಹೋದ್ರಲ್ಲ ಆನಂದ್ ಮುತ್ಯಾರು, ಹೌದು. ಅವ್ರ ಏನಿದ್ರಿ ಏನ್ ಪ್ರಜ್ಞೆನೇ ಇದ್ದಿದ್ದಿಲ್ಲ. ಹೌದು ಯಾರು ಉಣ್ಬೇಕಂತೂ ಇಲ್ಲ, ಮಾಡ್ಬೇಕಂತೂ ಇಲ್ಲ. ಎಲ್ಲ ತಂದ ತಾವ ನಕ್ಕೋತನ ಹೋಗೋರು. ತಾವನ ಸುಮ್ಮ ಬಿಸಲಾಗ ಹುಡಿನೊಳಗ ಗರ ಗರ ತಿರುಗ್ತಿದ್ರು. ನಾವು ನೋಡೇವಿ, ನೀವು ನೋಡ್ರಿ. ಹೌದ್ರಿ. ಆ ಸ್ಥಿತಿ ಆನಂದಿನಿ ಅನ್ನುವಂಥದ್ದು ಆನಂದ್ ಮುತ್ಯಾರ ಅದು ನಾವು ನೋಡಿದ್ದು ನೋಡ್ರಿ, ನೀವು ನೋಡ್ರಿ, ನಾವು ನೋಡೇವಿ. ಅದು ಏನೈತಿ ಆ ಸ್ಥಿತಿ ಆನಂದಿನಿ ಅಂತ. ಒಟ್ಟ ಏನು ಬೇಕಂತೂ ಇಲ್ಲ, ಬ್ಯಾಡಂತೂ ಇಲ್ಲ, ತಮ್ಮ ಆನಂದದೊಳಗನ ತಾವು ಇರ್ತಿದ್ರು ಅವ್ರು. ಆ ಸ್ಥಿತಿ ಏನೈತಿ ಆನಂದಿನಿ ಭೂಮಿಕೆ ಅಂತ ಹೇಳ್ತಿ. ಸುಖಿಚ್ಚೆ ಸುಚಾರಣೆ ಅಸಂಗತ್ವ ವಾಸನಾಕ್ಷಯ ಆನಂದಿನಿ. ಅದ್ರದ್ ವಾಸನಾಕ್ಷಯ ಆಗಿಂದ ಆನಂದಿನಿ. ಒಟ್ಟು ಯಾವ ವಾಸನೆನೂ ಇಲ್ಲ. ಲೋಕ ವಾಸನೆ ಇಲ್ಲ, ಶಾಸ್ತ್ರ ವಾಸನೆ ಇಲ್ಲ, ದೇಹ ವಾಸನೆ ಇಲ್ಲ, ಯಾವುದ್ರ ವಾಸನೆ ಇಲ್ಲಾರ್ದನ ಅಖಂಡ ಆ ಪರಬ್ರಹ್ಮ ಸ್ವರೂಪದಲ್ಲೇ ತಮ್ಮ ಸ್ಥಿತಿ ಏನೈತಿ ಅಲ್ಲೇ ಅವರು ಇರಿಸಿ ಬಿಡ್ತಿದ್ರು. ಅವ್ರ ಹೊರಗೆ ವ್ಯವಹಾರ ಮಾಡ್ತಿದ್ರುನು ಆ ಆನಂದದೊಳಗನ ಅವ್ರು ಏನಿರ್ತಿದ್ರು ಅಂದ್ರ ವ್ಯವಹಾರಗಳ ನಡೀತಿದ್ದು, ಊಟ ಉಪಚಾರಗಳ ನಡೀತಿದ್ವು. ಅವ್ರು ಮಾಡಬೇಕಂತಿಲ್ಲ, ಬಿಡಬೇಕಂತನೂ ಇಲ್ಲ. ಯಾರಾದರೂ ಅದನ್ನ ಅವ್ರಿಗೆ ಉಪಚಾರ ಮಾಡಿಸ್ಕೊತಿದ್ರು, ಇರ್ಲಿಕ್ಕಂದ್ರ ಇಲ್ಲ. ಅವ್ರು ತಮ್ಮ ಆನಂದದೊಳಗೆ ಇಲ್ಲಂತನೂ ಅವ್ರು ಕೊರಗ್ತಿದ್ದಿಲ್ಲ, ಐತತ್ತನು ಇದು ಮಾಡ್ತಿದ್ದಿಲ್ಲ. ಹಂಗ ಆನಂದದೊಳಗ ತಮ್ಮ ಸ್ವರೂಪದಲ್ಲಿ ಇರೋದಕ್ಕೆ ಆನಂದನ ಭೂಮಿಕೆ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಆನಂದ ತೂರ್ಯಾತೀತರೇ, ತೂರ್ಯ ಮತ್ತು ತೂರ್ಯಾತೀತ ಈಗ 2 ಭೂಮಿಕೆಗಳನ್ನ ಇವತ್ತಿನ ದಿವಸ ಇದ್ರ ಏನೈತಿ 10, 11ನೇ ನುಡಿ ಒಳಗ ಹೇಳ್ಕೊಂಡ್ ಬರ್ತಾರೆ. ಆನಂದಿನಿ ಎಂಬಿ ಭೂಮಿಗಳು ತಾನಭ್ಯಾಸಿಕ ಮೇಲ್ಭೂಮಿಗಳು ಆನಂದವಿರ್ಭಾವದೊಳ
ಆನಂದಿನಿ ಅವಿರ್ಭಾವ ಅವಿರ್ಭಾವದ ಮನವ ಆನಂದೊಡಗೊಡಗಿಸುವ ತನ್ಮನವ ಮಾಡಲು ನಿರ್ವಾಸನೆ ಚಿತ್ತಾಗಿ ಕೂಡಲದ್ವೈತಂಪೋಗಿ ಏನಂ ತೋರದೆ ಬರಿಬಯಲಾಗಿ ಆನಂದವ ಪೂರ್ಣನೆ ತಾನಾಗಿ ವಿರಚಿತ್ರದ ದೀಪದ ತೆರನಕ್ಕು ತೂರ್ಯಾವಿದಾರಣೆಯನಿಯಕ್ಕು ಆತಂಪರಪದ ವಿಹುದೆ ತೂರ್ಯನು ಆತನ ಕಂಡೈಕ್ಯ ಕಂಡಸ ಅಖಂಡ ಅಕಸ್ ಕಂಸಂ ತಾನು ಅಂದ್ರ ಆನಂದಿನಿ ಎಂಬ ಹೆಸರುಳ್ಳ ಈ ಭೂಮಿಕೆ ಉಳ್ಳವನು ಈ ಭೂಮಿಕೆಯಲ್ಲಿ ತಾನು ಅಭ್ಯಾಸ ಮಾಡಿ ಒಂದೊಂದು ಅಭ್ಯಾಸ ಮಾಡ್ಕೊಂತ ಮ್ಯಾಕ್ ಬಂದಾರ ಅವರು. ಅಭ್ಯಾಸಿನಿಯಾದ ಯೋಗಿಯರಿಗೆ ಅಂದ್ರ ಮೇಲ್ಭೂಮಿಕೆಗಳು ಅಂದ್ರ ಮೇಲ್ಭೂಮಿಕೆಗಳನ್ನು ಏಳು ಅಂದ್ರ 6ನೇ ಭೂಮಿಕೆಯಲ್ಲಿ ಆನಂದಿನಿಯರ ಅವಿರ್ಭಾವದ ಅಂದ್ರ ಆನಂದದ ಅವಿರ್ಭಾವ ಎಂತಿ 6ನೇ ಭೂಮಿಕೆಯೊಳಗ ಆಗ್ತತ. ಆನಂದದಿಂದ ಪ್ರಕಟವಾದಾಗ ಮನಸ್ಸನ್ನು ಆನಂದದಲ್ಲಿ ಅಡಗಿಸುವ ಅಂದ್ರ ಆನಂದದೊಳಗ ಯಾವತ್ತೂ ಸಂತೋಷದೊಳಗ ಆನಂದದೊಳಗ ಅವ್ರ ಹೆಂಗ ಈ ಕೂಸ ಹೆಂಗ ಆನಂದದೊಳಗ ತನ್ನಿಂದ ತಾನೇ ನಗತಿರ್ತೈತಿಲ್ರಿ. ಈಗ ಅದ ಒಂದ್ ತಿಂಗಳು 2 ತಿಂಗಳು ಕೂಸ್ಗಳು ನೋಡ್ಬೇಕ್ರಿ, ಅವ್ ಏನ್ ನೋಡ್ ನಗ್ತಾವೋ ಏನಿಲ್ಲ ಗೊತ್ತಿರಂಗಿಲ್ಲ, ತಮ್ಮ ಆನಂದದೊಳಗ ತಾವ್ ನಗ್ತಿರ್ತೈತಿ. ಹಂಗ ಕೂಸಿನ ಆಕಾರವಾಗಿ ಅವ ಆನಂದಿನ ಭೂಮಿಕೆ ಇದ್ದಾವ ಅವ ಯಾವ್ದನು ಕೂಸಿದ್ದಂಗ ಇರ್ತಾನ ಅಂತ ಹೇಳ್ತಾರ. ನಿರ್ವಾಸನೆ ಚಿತ್ತಾಗಿ ವಾಸನಾ ರಹಿತ ಎಲ್ಲಾ ವಾಸನೆಗಳನ್ನು ಎಲ್ಲಾ ದೇವ ವಾಸನ ಆಗ್ಲಿ ಶಾಸ್ತ್ರ ವಾಸನ ಮೊದಲು ಹೇಳ್ಬೇಕು ಕೇಳ್ಬೇಕು ಇದು ಮಾಡ್ಬೇಕು ಅನ್ನೋಂಥದ್ದು ಅದೂ ಇಲ್ಲ. ಹೇಳ್ತೀನಿ ಕೇಳ್ತೀನಿ ಅನ್ನೋದು ಇಲ್ಲ. ಈ ದೇಹದೊಳಗನು ಇಲ್ಲ. ನಾ ಏನು ಬಿಟ್ಟಿನಿ ಅನ್ನೋದಿಲ್ಲ, ಏನ್ ಹಿಡ್ದೀನಿ ಅನ್ನೋದಿಲ್ಲ. ಬಿಟ್ಟೇನಿ ಅನ್ನುವಂಥದ್ದನು ಇಲ್ಲ. ನಾ ಇಷ್ಟೆಲ್ಲಾ ಇದು ಮಾಡಿ ನಾ ಆನಂದಿನ ಭೂಮಿಕೆ ಏರೀನಿ ಅನ್ನುವಂಥದ್ದನು ನಾ ಆನಂದದೊಳಗ ಅದೀನಿ ಅನ್ನೋಂಥ ಅದನ್ನೂ ಸದ್ಯಕ್ಕೆ ಅವ್ರಿಗೆ ಕಲ್ಪನಾ ಇರಂಗಿಲ್ಲ. ತಮ್ಮ ಸ್ಥಿತಿಯೊಳಗ ತಾವು ಆನಂದವಾಗಿ ಇರ್ತಾರ. ವೃತ್ತಿಯುಳ್ಳವನಾಗಿ ಮಾಡಲು ಆಗಲು ಕೊಡನೆಯಿಂದ ಸಂಘದೊಡನೆ ಅಂದ್ರೆ ಯಾವ ದ್ವೈತಂ ಅಂದ್ರ ದ್ವೈತ ಅದ್ವೈತಗಳೆಂಬ ಎರಡದಲ್ಲ ಅವು ಅದರ ಅವ್ರಿಗೆ ಇರಂಗಿಲ್ಲ. ಒಂದೆಂಬುವುದನ್ನು ದ್ವೈತಂ ಅಂದ್ರ ಎರಡನೇ ಎಂಬುದು ಹೋಗಿ ಅಂದ್ರೆ ಹೋಗಿ ಎರಡು ಅನ್ನೋದು ಹೋಗ್ಬಿಟ್ಟಿರ್ತೈತಿ. ಎಲ್ಲಾ ನನ್ನ ಸ್ವರೂಪನ ಇದು ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಅಂತಾರ ನೋಡು. ಯಾಕಡೆ ಅವಾಗ ಶರಣರು ಹೇಳ್ತಾರ ಏನೇನ್ ನೋಡ್ತಾರ ಎಲ್ಲಾ ನನ್ನ ಸ್ವರೂಪನ ಅಂತ ತಿಳ್ಕೊಂಡಿರ್ತಾನವ. ಆನಂದಿನಿ ಭೂಮಿಕೆ ಏನ್ ಮಾಡ್ತಾನ ಎಲ್ಲಾ ನಾನೇ, ನನ್ನ ಬಿಟ್ಟು ಏನು ಇಲ್ಲವೇ ಇಲ್ಲ, ಎಲ್ಲಾ ಪರಬ್ರಹ್ಮ ಸ್ವರೂಪನೇ ಐತಿ ಅಂತಾರ ತಿಳ್ಕೊಂಡಿರ್ತಾನ. ಎಲ್ಲಾ ನನ್ನ ಸ್ವರೂಪ ಬಿಟ್ಟು ಮತ್ತೊಂದು ಏನು ಇಲ್ಲವೇ ಇಲ್ಲ, ಎಲ್ಲಾ ನಾನೇ ಆಗಿನೇ ತೋರ್ತೀನಿ ಅನ್ನುವಂತ ಆನಂದಿನ ನಾನೇ ಎಲ್ಲ ಆಗಿ ತೋರ್ದಾಗ ಅಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಏನು ಇಲ್ಲೇ ಇಲ್ಲಲ್ಲ. ಎರಡಾದಾಗ ಏನಾರ ಆದ್ಗಳ ನಡೀತಾವ ವ್ಯವಹಾರಗಳು. ಎರಡು ಅಂದಾಗ ಒಂದೇ ಅಂದಾಗ ಎಲ್ಲಾ ನನ್ನ ಸ್ವರೂಪನೈತಿ, ನನ್ನ ಬಿಟ್ಟು ಮತ್ತೊಂದು ಏನು ಇಲ್ಲವೇ ಇಲ್ಲ ಅಂತ ಹೇಳಿ ಆ ನಿಶ್ಚಯವಾದಂತ ಆನಂದದೊಳಗ ಅವ ಇರ್ತಾನ. ದ್ವೈತಂ ಅಂದ್ರೆ ಎರಡೆಂಬುವುದು ಹೋಗಿ ಅಂದ್ರೆ ಎರಡು ಅನ್ನೋದು ಹೋಗ್ಬಿಟ್ಟಿರ್ತೈತಿ. ಯಾವುದನ್ನು ತೋರದೆ ಪ್ರತೀತಿಯಾಗದೆ ಬರಿ ಬಯಲಾಗಿ ಏನ್ತ ಬೈಲ ಒಟ್ಟ ಎಲ್ಲಾ ಇದು ಏನ್ ತೋರ್ತೈತಿ ಎಲ್ಲಾ ಬೈಲ ಸ್ವರೂಪವಾಗಿ ತೋರ್ತೈತಿ. ಕೇವಲ ಬಯಲಾಗಿ ಆನಂದನ ಅಂದ್ರೆ ಸುಖದ ಪೂರ್ಣಂ ಅಂದ್ರೆ ವ್ಯಾಪಕವಾಗಿ ಅಂದ್ರೆ ಎಲ್ಲದರಲ್ಲಿ ವ್ಯಾಪಕ ಅಂದ್ರೆ ಎಲ್ಲದರಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡದ್ದು. ಹೆಂಗ ಆಕಾಶ ಪರಿಪೂರ್ಣ ಇದಲ್ಲ ಹಂಗ ಇಲ್ಲಿ ಎಂತಿ ತನ್ನ ಸ್ವರೂಪದಲ್ಲಿ ಅವು ಎಲ್ಲ ಪರಿಪೂರ್ಣವಾಗಿ ಅವಸ್ಥೆಯನ್ನು ಆಗಿರ್ತೈತ್ರಿ. ತಾನಾಗಿ ಪರಜೀವಿತ್ರಯದಂದ್ರೆ ಶ್ರೇಷ್ಠವಾದ ಚಿತ್ರದಲ್ಲಿರುವ ದೀಪಗಳೆರಡನ್ನಕ್ಕೂ ಅಂದ್ರೆ ದೀಪ ಅಗ್ನಿ ಎಂದಿರುವುದು ತೂರ್ಯಾಮಿದು ಅಂದ್ರೆ ತೂರ್ಯ ಅವಸ್ಥೆಯನ್ನು 6ನೇವನಂದ್ರ ಅವ ಹೆಂಗ ಈಗ ಚಿತ್ರದೊಳಗ ಬೆಂಕಿ ಹಂಗ ಉರಿ ಹತ್ತದಂಗ ಅದು ಚಿತ್ರ ತೆಗ್ದಿರ್ತತಿ. ಅದೇನಾರ ಕಾಸ್ಕೊಳಕ್ ಬರ್ತೈತೋ ಅದೇನಾರ ಸುಡ್ತೈತೋ ಅಂದ್ರ ಇಲ್ಲ. ನೋಡೋರ್ ದೃಷ್ಟಿಯಿಂದ ಆ ದೀಪ ಹೆಂಗ ಅದು ಏನ ಉರಿ ಕಂಡಂಗ ಕಾಣಿಸ್ತೈತಿ, ಆದ್ರದ್ದು ಅದು ಏನ್ ಸತ್ಯ ಏನು ಅಂದ್ರೆ ಇಲ್ಲ. ಹಂಗ ಈಗ ಆನಂದಿನ ಭೂಮಿಕೆ ಇದ್ದಾವ ಹಂಗ ನೋಡೋ ಜೊತೆನು ವ್ಯವಹಾರಗಳ ತೋರ್ತಿರ್ತೈತಿ. ಅವನಿಂದ ಏನಾರ ಅಪಾಯ ಅವನಿಂದ ಏನಾರ ಐತೇನು ಅಂದ್ರ ಅವನಿಂದ ಏನು ಇಲ್ಲ. ಅವ ತನ್ನ ಆನಂದದೊಳಗ ಇರ್ತಾನ ಅಂತ
ಸೂರ್ಯ ಅವಸ್ಥೆಯಲ್ಲಿ ಆರನೆಯವನಿಕ್ಕು ಅಂದ್ರೆ 6ನೇ ಭೂಮಿಕೆಯವನೆಂದು ತಿಳಿಸಿಕೊಳ್ಳುವುದು. ಆತಂ ಅಂದ್ರೆ ಉಪಯೋಗಿಯು ಅಂದ್ರೆ ಪರಮ ಪದಾನಾಗಿರುತ್ತೀಯನು ಅಂದ್ರೆ ಪರಬ್ರಹ್ಮ ಸ್ವರೂಪನೇ ಆಗಿರುವನು. ಆತನು ಅಂದ್ರ ಅವನು ಅಖಂಡ ರಸನಂ ತಾನು ಸ್ವರ್ಗಾದಿ ಆ ಸ್ವರ್ಗಾದಿ ಭೇದ ರಹಿತನಾಗಿ ಯಾವ ಸ್ವರ್ಗ ಸುಖಾಲಿ ಯಾವ್ದಾಗಲಿ ಎಲ್ಲಾನು ಒಂದೇ ಅನ್ನುವಂತ ಆ ಪರಬ್ರಹ್ಮ ಸ್ವರೂಪನೇ ಒಂದೇ. ಯಾವ ಲೋಕದೊಳಗಿನ ಸುಖಗಳಾಗಲಿ ಇಲ್ಲಿ ಸುಖಗಳಾಗಲಿ ಯಾವ ಅವನಿಗೆ ಕಣ್ಣಿಗೆ ಕಾಣುವುದೇ ಇಲ್ಲ. ಆ ಸ್ಥಿತಿ ಎದ್ದಾಗ ಅಂತಾರೆ ತಾತ್ಪರ್ಯ. ಆನಂತರ ಅಂತ ಶುದ್ಧ ಚಿತ್ತವುಳ್ಳಂತ ಯೋಗಿಯು ತನ್ನ ಸ್ವರೂಪಾನುಸಂಧಾನದ ಮಾಡುತ್ತಿರುವನು. ಅದರಿಂದ ಅವನ ವೃತ್ತಿಯಲ್ಲಿ ಆನಂದವು ಆವಿರ್ಭಾವವಾಗುವುದು. ಅಂತ ಸ್ವರೂಪ ಸುಖವನ್ನು ಅನುಭವಿಸುತ್ತಾ ಅಂದ್ರ ತನ್ನ ಸುಖದಲ್ಲಿ ಅವ ಆವಿರ್ಭಾವ ಆಗಿರ್ತಾನೆ. ಇರುವಷ್ಟರಲ್ಲಿ ಅವನಿಗೆ ಒಂದೊಂದು ಕಾಲಕ್ಕೆ ಅವನ ವೃತ್ತಿಯು ಬಹಿರ್ಮುಖವಾಗುವುದು. ಅಂದ್ರೆ ಒಮ್ಮೆಮ್ಮೆ ಏನೋ ಅಕಲ್ಪಿಯಾಗಿ ಏನಾರು ಸ್ವಲ್ಪ ಹೊರಗೆ ಬರ್ತೈತಿ, ಇರ್ಲಿಕ್ಕಾರ ತನ್ನ ಆನಂದದೊಳಗತಾ ಇರ್ತಾನ. ಹೀಗಾಗಿ ಆದರೂ ಆ ವೃತ್ತಿಯನ್ನು ಪುನಃ ಅಡಗಿಸುವಂತ ಅಭ್ಯಾಸ ಮಾಡುವನು. ಹೀಗೆ ಕೆಲವು ದಿವಸಗಳವರೆಗೆ ಅಭ್ಯಾಸನು ಮಾಡುತ್ತಾ ಅವನು ಚಿತ್ತವನ್ನು ನಿರ್ವಾಸನೆ ಉಳ್ಳವನಾಗುತ್ತಾನೆ. ಅಂದ್ರೆ ಒಮ್ಮೊಮ್ಮೆ ಏನಾಗುತ್ತ ವ್ಯಾಪಾರ ಬರ್ತೈತಿ. ಅಂದ್ರ ಇವ್ರ ಷಣ್ಮುಖರು ಏನ್ ಮಾಡ್ತಿದ್ರಂದ್ರೆ ಶಾಸ್ತ್ರ ಹೇಳ್ತಿದ್ರತ್ರೆ. ಹೇಳಾಕ್ ಕೂತಿದ್ರೊಳ ತಮ್ಮ ಸ್ಥಿತಿ ಒಳಗ್ ಹೋಗ್ಬಿಡವ್ರು. ಮನಸ್ಸಲ್ಲಿ ಹೋಗ್ಬಿಡುದು. ಎಲ್ಲಿ ಕೂತಿ 2 ತಾಸೇನು 3 ತಾಸೇನು ಹಂಗ ಕೂತ್ ಬಿಡೋರ್ತ. ಹೇಳಾಳ್ತ ಸುತ್ತರ್ದ ತಿರ್ಗೋರತ್ತ. ಭಕ್ತರನ್ನ ಎದ್ದೆದ್ ಮುಂದ್ ಹೋಗಿ ಕುಂಡಿರ್ತಿದ್ರತ್ತ ಹೊರತಾಗಿ ನಾ ಹೇಳಾಕತ್ತೀನಿ ಇವ್ರು ಕೇಳಾಕತ್ತಾರ ಅನ್ನುವಂಥದ್ದು ಪ್ರಜ್ಞೆನೂ ಇರ್ತಿದ್ದಿಲ್ಲತ್ರ. ಆ ಸ್ಥಿತಿ ಒಳಗ ಅವ್ರು ಹೇಳ್ತಿದ್ರತ್ರೆ. ಅವ್ರು ಹೇಳೇಳ್ತ ಗಪ್ಪ ಆಗಿಬಿಡೋರ್ತ. ಅದು ಒಂದೊಂದ್ ದಿವ್ಸ ತನೂ 4 ತಾಸು 2-3 ತಾಸು ತನೂ ಒಟ್ಟ ಉರ್ತಿ ಹೊರಗ ಬರ್ತಿದ್ದಿಲ್ಲತ್ರೆ. ಹಂಗ ಈಗ ಈ ಆನಂದಿನ ಭೂಮಿ ಕೇಳಿ ಸ್ವಲ್ಪ ಹೊರಗ್ ಬರುದು ಹೇಳುದು ಕೇಳುದು ವ್ಯವಹಾರ ನಡೆದಿರ್ತೈತಿ. ಹೇಳ್ತ ಏನಾಗಿರ್ತೈತಿ ಅಂದ್ರೆ ಅವ್ರ ವೃತ್ತಿ ಏನೈತಿ ಆ ಸೂರ್ಯಾತೀತದೊಳಗ ಅವಸ್ಥೆ ತೂರ್ಯದೊಳಗ ಹೋಗ್ಬಿಟ್ಟಿರ್ತೈತಿ. ಒಮ್ಮೆ ಬರ್ಬೋದು ಒಮ್ಮೆ ಬರ್ಲಾರ್ದ ಇರ್ಬೋದು. ಆ ಸ್ಥಿತಿಯೊಳಗೆ ಇರ್ತಾರ ಅವ್ರು. ಅಭ್ಯಾಸ ಮಾಡು. ಹೀಗೆ ಕೆಲವು ದಿವಸಗಳವರೆಗೆ ಅಭ್ಯಾಸನು ಮಾಡುತ್ತಾ ಅವನ ಚಿತ್ತವನ್ನು ನಿರ್ವಾಸನೆ ಅಂದ್ರೆ ಯಾವ ವಾಸನೆಗಳನ್ನು ನಿರ್ವಾಸನೆ ಅಂದ್ರೆ ಯಾವ ವಾಸನೆಗಳು ಇರುವುದಿಲ್ಲ ಉಳ್ಳವನಾಗಿರುವುದು. ಅದರಿಂದಲೇ ಅವನಲ್ಲಿ ದ್ವೈತಗಳು ಎರಡನ್ನು ಇರುವುದಿಲ್ಲ. ಅಂದ್ರೆ ದ್ವೈತನೂ ಇಲ್ಲ ಅದ್ವೈತನೂ ಎರಡೂ ಇರುವುದಿಲ್ಲ. ಯಾಕೆಂದ್ರ ತಂದಂತೆ ಅದ್ವೈತಂತಾದರೂ ಬೇರೆ ಸಂಖ್ಯೆಗಳನ್ನು ವ್ಯಾವಾರ್ಥಕ ಮಾಡುವಂತ ಸಂಖ್ಯಾವಾಚಕವಾಗಿದ್ದರಿಂದ ದ್ವೈತಗಳೆರಡನ್ನು ತ್ಯಾಗ ಮಾಡುವನು. ಇದರಿಂದಲೇ ಅಹಂ ಆತ್ಮ ಅನೊಂದಾಧ್ಯಾಸಕ ಅಹಂಕಾರ ಗ್ರಂಥಿಗಳಾದರೂ ಮತ್ತು ತತ್ಪದದ ತ್ವಂಪದದ ಅಸಿಪದದ ಬಂಧನಗಳಾದ ಸಂಶಯಗಳಾದರೂ ರಹಿತನಾದವನು. ಅಂದ್ರ ತತ್ವಮಸಿ ಮಹಾವಾಕ್ಯಗಳ ಉಪದೇಶ ಏನೈತಲ್ಲ ಅದಕ್ಕೂ ತೀತವಾಗಿ ಅದನ್ನು ನಾ ಮಾಡಾಕತ್ತೀನಿ. ಇದು ತತ್ಪದ, ಇದು ತ್ವಂಪದ, ಇದು ಅಸಿಪದ. ಅವನೇ ನಾನು ಅದೀನಿ ಅನ್ನುವಂಥದ್ದು ನಾ ಪರಬ್ರಹ್ಮ ಸ್ವರೂಪ ಅದೀನಿ ಅನ್ನೋ ಸದ್ಯಕ್ಕೆ ಹೋಗ್ಬಿಟ್ಟಿರ್ತೈತಂತ್ರಿ. ಅದು ಸದ್ಯಕ್ಕೆ ಅವನ ಕಲ್ಪನಾದೊಳಗೆ ಇರಂಗಿಲ್ಲ. ಅಂದ್ರ ಅದು ಮತ್ತೀಗ ಕಲ್ಪನಾದೊಳಗೆ ನಾ ಅಸಿಪದ ತತ್ಪದ ನಾ ಪರಬ್ರಹ್ಮ ಸ್ವರೂಪ ಅದೀನಿ ಅಂದ್ರ ಅದು ಮತ್ತೆ ಈ ಕಡೆ ಬಂದಾಗನ ಅಂತರದು. ಅವನೊಬ್ಬವ ಟಾಂಗ ಹೊಡಿತಿದ್ನಂತ. ಒಬ್ಬ ಇದು ಆತ್ಮ ಸ್ವರೂಪನು ತಿಳ್ಕೊಂಡವ ಜ್ಞಾನಿ ಕಟ್ಟಿ ಮೇಲೆ ಕೂತಿದ್ದ. ಅವ ಟಾಂಗ ಹೊಡೆಯವನು ತಿಳ್ಕೊಂಡಿದ್ನ. ಅವ ಜ್ಞಾನಿ ಇದ್ದ. ಅವ ಏನ್ ಮಾಡ್ತಾನ ಟಾಂಗ ಅವ ಏನ್ತಾನ ಪರಬ್ರಹ್ಮ ಅದಿನ ಅಂತ ಕುತ್ಕೊಂಡ್ ಕಟ್ಟಿ ಮೇಲೆ ಕುತ್ಕೊಂಡ್ ಅಂತಿದ್ದವ. ಅವ ಅನ್ನಾಗ ಅವ ಅಂತ ಟಾಂಗದವ ಇವ ಪರಬ್ರಹ್ಮ ಸ್ವರೂಪನ ಅದಿನತ್ ಇವ ಯಾಕತ್ರ ಅದನ್ನರಿ ಯಾಕೆ ವಾಸನೆ ಇಟ್ಕೊಂಡಾನ ಅದೀನಿ ಅನ್ನುವಂತ ತಿಳ್ಕೊಂಡು ಇವ್ನ ಬಿಡಿಸ್ಬೇಕಂತ ಅವ ಮಾಡಿದಂತ ವ್ಯವಹಾರ ಮಾಡ್ತಿದ್ನತ್ತವ. ನಾ ಟಾಂಗವಲ್ಲ ಅಂತ ಅವ ಅಂತಿದ್ನತ್ತ. ಇವ ಅನ್ನತ್ತ ಏನ್ ನೀ ಟಾಂಗವಲ್ಲ ಅನ್ನೋದಿ ನೀ ಯಾಕೆ ಟಾಂಗವಲ್ಲ ಅಂತಿ ಕಿಸಿನ ಅವಾಗ ಅನ್ನತ್ತ. ಇವ ಅನ್ನತ್ತ ಹೌದು ನೀ ಪರಬ್ರಹ್ಮ ಸ್ವರೂಪನದೀನಿ, ನಾ ಪರಬ್ರಹ್ಮ ಸ್ವರೂಪದೀನಿ ಅಂತ ನೀ ಯಾಕಂತಿ ಅಂತಂದ್ರತ.
ಅವಾಗ ಅವ್ನು ತೀರಾ ಜ್ಞಾನೋದಯ ಆಯ್ತತ. ಹೌದಲ್ಲ, ನಾ ಅದೀನಿ ಅನ್ನುವಂಥದ್ದು ಕಲ್ಪನಾ ನಾ ಅಳಿಬೇಕಲ್ಲ, ಇದನ್ನು ಇದು ಯಾಕೆ ನನ್ನಲ್ಲಿ ಐತಿ ಅಂತೇಳಿ ಅವಾಗ ಪೂರ್ತಿ ಆ ಸ್ಥಿತಿ ಒಳಗೆ ಹೋದ್ನಂತ ಹೇಳಿ ಹೇಳ್ತಾರೆ. ಹಂಗ ನಾ ಅದೀನಿ ಅನ್ನುವಂಥ ತತ್ವಮಸಿ ಪದ ತತ್ ಅಂದ್ರ ಪರಮಾತ್ಮ, ತೊಂಬಂದ್ರೆ ನೀನು, ಹಸಿ ಅಂದ್ರೆ ನಾನು ಇದ್ದೇನೆ ಅನ್ನುವಂಥ ಕಲ್ಪನಾ ಸದ್ಯಕ್ಕೆ ನಾ ತತ್ವಮಸಿ ವಾಕ್ಯ ಉಪದೇಶ ಆಗಿ ನಾ ಪರಬ್ರಹ್ಮ ಸ್ವರೂಪ ಅದೀನಿ ಅನ್ನುವಂಥ ಸದ್ಯಕ್ಕೆ ಅದು ಸದ್ಯಕ್ಕೆ ಹೋಗ್ಬೇಕತ್ತ. ಅಷ್ಟು ಸೂಕ್ಷ್ಮ ಐತ್ರಿ ಇದು ಶಾಸ್ತ್ರ. ಅನನ್ಯ ಅಧ್ಯಾಸಾತ್ಮಕ ಅಹಂಕಾರ ಗ್ರಂಥಿಗಳಿಂದಲೂ ತತ್ವಂ ಪದದ ಅಸಿಪದದ ಸಂಬಂಧಗಳಾದ ಸಂಶಯಗಳಿಂದಲೂ ರೈತನಾದವನು ಅದರಿಂದಲೇ ಜೀವನ್ ಮುಕ್ತನೆಂದು ಹೇಳಿಸಿಕೊಳ್ಳುವನು. ಇಂಥವ್ ಏನಂತಾರ, ಜೀವನ್ ಮುಕ್ತಿ ಅಂತಾನ. ಜೀವ ಇದ್ದು ಆ ಜೀವ ಭಾವ ಅನ್ನುವಂಥದ್ದು ಏನೈತೆ ಹೋಗ್ಬಿಟ್ಟೈತೆ ಅವನಿಗೆ. ಜೀವನ ಐತಿ ಇಲ್ಲ ಅಂತಲ್ಲ, ಉಸಿರಾಟ ಐತಿ, ವ್ಯವಹಾರ ನಡಿದಂಗೆ ಕಾಣಿಸ್ತೈತಿ, ಆದ್ರೆ ಅದ್ರ ಒಳಗೆ ಐತಿ ಏನು ಅಂದ್ರೆ ಅವಾಗಿರಲ್ಲ. ಅದಕ್ಕೆ ಜೀವನ್ ಮುಕ್ತರ, ಜೀವ ಇದ್ರು ಜೀವನ್ ಮುಕ್ತ ಅಂತೇಳಿ ಅವ ಏನೈತಿ ಯಾವಾಗ ಜ್ಞಾನ ಆಯ್ತು ಅವಾಗ ಅವ ಏನಾಗ್ಬಿಟ್ಟೈತಿ, ಆ ದೇಹ ಭಾವ ವಾಸನೆಗಳು ಎಲ್ಲ ಹೋಗ್ಬಿಟ್ಟ ಅವನಿಗೆ ಹೇಳಿಸಿಕೊಳ್ಳುವನು. ಅಂತ ಈ ಜೀವನ್ ಮುಕ್ತ ಪುರುಷನು ಪ್ರಾರಬ್ಧ ಕರ್ಮದಿಂದ ಗ್ರಹಿಸಲ್ಪಟ್ಟ, ಅಂದ್ರೆ ಪ್ರಾರಬ್ಧ ಕರ್ಮದಿಂದ ಅದು ವ್ಯವಹಾರ ನಡೆದಿತ್ತ, ಶರೀರ ಉಳ್ಳವನಾದಂತೆ ಕಂಡು ಬಂದರೂ ಅವನು ಮುಕ್ತನೇ ಆಗಿರ್ತಾನ. ಅಂದ್ರೆ ನೋಡೋ ದೃಷ್ಟಿಯಿಂದ ಶರೀರ ಮೇಲೆ ಯಾವ ಐತೆ ಇದು ಅದ್ದಂಗ ವ್ಯವಹಾರ ನಡೆದಂಗ ಕಾಣಿಸ್ತೈತೆ, ಕಂಡ್ರು ಏನೈತೆ ಅವ್ ಜೀವನ್ ಮುಕ್ತನೇ ಅಂತ, ಮುಕ್ತನೇ ಆಗಿರುವನು. ಹೀಗೇಕೆ ಚಿತ್ತ ಪಟದಲ್ಲಿ ಬರೆದಿದ್ದ ದೀಪವು, ಅಂದ್ರೆ ಚಿತ್ರಪಟದಲ್ಲಿ ಬರೆದಂತ ದೀಪವು ಉರಿಯುತ್ತಿದ್ದಂತೆ ಕಂಡು, ಅಂದ್ರೆ ಚಿತ್ರಪಟದಾಗ ದೀಪವನ್ನು ಬರ್ದಾರ, ಅದು ಏನ್ ಮಾಡ್ತಿದ್ವಿ ಉರ್ದಂಗ್ ಕಾಣಿಸ್ತೈತಿ, ಕಂಡು ಬಂದ್ರೆ ಅದು ಉರಿಯುವುದಿಲ್ಲ. ಅದು ಏನು ಉರಿತೈತಿ ಏನಂದ್ರೆ ಇಲ್ಲ ಎಂಬುವುದೇ. ಹೀಗೆ ಸಿದ್ಧಿಯು ಹೇಗೆ ಎಂದು ಹೀಗೆ ತಿಳಿಯತಕ್ಕದ್ದು, ಹಾಗೆಂದು ತಿಳಿಯತಕ್ಕದ್ದು. ಅದರಿಂದ ಇಂಥ ಜೀವನ್ ಮುಕ್ತನೇ ಜಗತ್ತು ಸ್ವಭಾವಿತ, ಅಂದ್ರೆ ಒಳ ಹೊರಗು, ಅಂದ್ರೆ ಒಳಗೂ ಹೊರಗೂ ತೋರುವುದರಿಂದ ಆಕಾಶದಲ್ಲಿ ಇರಿಸಿದ ಘಟದಂತೆ, ಆಕಾಶದೊಳಗೆ ಇರಿಸಿದಂತ ಘಟ ಅಂದ್ರೆ ಕೊಡ, ಒಳ ಹೊರಗೆ ಶೂನ್ಯವೇ ಪ್ರತೀತಿ ಆಗಿರೋದಂದ್ರೆ ಒಳಗೂ ಆಕಾಶನೈತಿ ಹೊರಗೂ ಆಕಾಶನೈತಿ. ಘಟದೊಳಗ ಒಳಗ ಆಕಾಶ ಐತಿ ಅಂತೇಳಿ ನೀರ್ ತುಂಬಾಕ್ ಬರ್ತೈತಿ, ಅಡಿಗೆ ಮಾಡಕ್ ಬರ್ತೈತಿ, ಎಲ್ಲ ಐತಿ. ಆದ್ರೆ ಅದು ಆಕಾಶದೊಳಗಿಟ್ಟು ಒಳಗ ಗಡಿಗೆ ಒಳಗೂ ಐತಿ ಹೊರಗೂ ಐತಲ್ಲ ಆಕಾಶ. ಹಂಗ ಏನ್ ಆತ್ಮನು ಸಂಧಾನ ಅದವ ಆನಂದನ ಸ್ವರೂಪದವ ಎಲ್ಲ ಒಳಗ್ ಒಂದಾಗಿ ಬಿಟ್ಟಿರ್ತಲ್ಲ. ಒಳಗ್ ಒಂದಾಗದ ಅನುಭವ ಏಕೆ ಅಂತಾರ. ಒಳ ಹೊರಗ ಎರಡು ಒಂದಾಗಿ ಬಿಟ್ಟಿರ್ತಾನ. ಮತ್ತು ಅನಾವೃತವಾದ ಅನಂತ ಸ್ವಭಾವದವನಾಗಿದ್ದರಿಂದ ಮುಳುಗಿಸಿದ ಘಟದಂತೆ ಒಳ ಹೊರಗೆ ಪೂರ್ಣವಾಗಿರುವನು. ಕೇವಲ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ಆಗಿರೋನೆಂಬ ತಾತ್ಪರ್ಯ. ಅಖಂಡ ಅಂದ್ರೆ ಯಾವ್ದು, ಈ ಎಲ್ಲ ಜಗತ್ತೇ ಈ ಶರೀರ ಎಲ್ಲ ಖಂಡದಾವು. ಹೆಂಗದವ್ರ ಅಖಂಡ ಸ್ವರೂಪ, ಪರಬ್ರಹ್ಮ ಸ್ವರೂಪ ಹೆಂಗ ಐತಾರ ಅಖಂಡ, ಎಲ್ಲಿ ಇಲ್ಲೈತಿ ಇಲ್ಲಿಲ್ಲ ಅಂತಲ್ಲ. ಅಣುರೇಣು ತೃಣಕಾಶದಲ್ಲಿ ಬರಿತಾ ಒಂದ ಪರಿಪೂರ್ಣದ ಆಕಾಶ ಎಲ್ಲದರಲ್ಲಿ ಐತಿರಿ. ಈ ದೇಶದಾಗ ಐತಿ ಮತ್ತೊಂದ್ ದೇಶದಾಗ ಇಲ್ಲ ಅಂತ ಹೆಂಗ ಏನಿಲ್ಲಲ್ಲ. ಈ ಜಡವಾದ ಆಕಾಶನೇ ಎಲ್ಲದ ಕಡೆನೂ ವ್ಯಾಪಕವೈತಿ. ಅದಕ್ಕಿಂತ ವ್ಯಾಪಕವಾದಂತ ಪರಬ್ರಹ್ಮ ಸ್ವರೂಪ ಅದು ಎಂತಿ ಅಖಂಡ ಇಲ್ಲ, ಅಖಂಡ ಐತಿ ಅಂದ್ರೆ ಯಾವಲ್ಲಿ ಖಂಡ ಇಲ್ಲ ಅಂತ. ಅದರಿಂದ ಇದು ತೂರ್ಯ ಅವಸ್ಥೆ 6ನೇ ಭೂಮಿಕೆ ಎಂದು ಹೇಳಿಸಿಕೊಳ್ಳಲ್ಪಡುತ್ತದೆ. ಅಂದ್ರೆ 6ನೇ ಭೂಮಿಕೆ ಒಳಗೆ ಹೆಂಗ್ ಇರ್ತಾನ ಅಂದ್ರ ಅಖಂಡ ಪರಬ್ರಹ್ಮ ಸ್ವರೂಪನಾಗೆ ಇರ್ತಾನ. ನಾವು ಯಾವುದು ಏನು ಭಿನ್ನವಾಗಿ ಅವನಲ್ಲಿ ಕಾಣಿಸುವುದೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಬಂದ್ರು. ಈಗ ತೂರ್ಯಾತೀತ ಅವಸ್ಥೆ ಏನಂತದು ಮುಂದಲು ನುಡಿಯೊಳಗ ಹೇಳ್ತಾರ. ಆನಂದಿನಿ ತೂರ್ಯಾತೀತ ಅವು ಎರಡು ಅಂತ ಈ ಮುಂದಲು ನುಡಿಯೊಳಗೆ ಹೇಳ್ಕೊಂಬರ್ತಾರ. ಯೋಗಿಯ ತೂರ್ಯಾತೀತ ಅವಸ್ಥೆಯನ್ನು ವಾಕ್ ಮನಾದಿಗಳಿಗೆ ಅತೀತನಾಗಿರೋ ಒಂದು ವಾಕ್ಗೆ ಮನುಷ್ಯಗೂ ಎಲ್ಲದಕ್ಕೂ ಅತೀತವಾಗಿರುತ್ತದೆ ಎಂದು ವರ್ಣಿಸುತ್ತಾರೆ. ಅದನ್ನು ಮುಂದಿನ ದಿವಸ ನಾಳಿನ ದಿವಸ 11ನೇ ನುಡಿಯೊಳಗ ಹೇಳಿ ಮುಗಿಸ್ತಾರ. 11ನೇ ಗತಿ ಒಳಗೆ ಯೋಗಿ ಚರಿತ್ರೆನು, ಯೋಗಿ ಇದ್ದಂಥವ್ ಹೆಂಗಿರ್ತಾನ ಅನ್ನುವಂಥದ್ದು ಅದು ಹೇಳಿ ಗ್ರಂಥವನ್ನು ಸಮಾಪ್ತಿ ಮಾಡ್ತಾರ. ಇದು ಏನೈತೆ ಅಂದ್ರೆ 10ನೇ ಗತಿ ಒಳಗ ಇನ್ನ 11ನೇ ಅಂದ್ರೆ 11ನೇ ನುಡಿ ಇನ್ನು ಒಂದು ಲಾಸ್ಟ್ ನುಡಿ ಉಳಿತೆ. ಅದನ್ನ ಮತ್ ನಾಳೆ ಚಿಂತನೆ ಮಾಡೋದಂತ ಹೇಳ್ತಾ ಇದ್ರ ಬಗ್ಗೆ ಏನು ಜಾಸ್ತಿ ಏನು ಉದಾಹರಣೆ ಕೊಡ್ಲಾಕ್ ಬರಂಗಿಲ್ರಿ. ಯಾಕಂದ್ರೆ ಇದು ಪೂರ್ತಿ ತೂರ್ಯಾತೀತ ಅವಸ್ಥೆಯೊಳಗಿಲ್ದ ಜೀವನ್ ಮುಕ್ತನ ಲಕ್ಷಣ ಹೇಳ್ತಾರ. ಜೀವನ್ ಮುಕ್ತ ಹಿಂಗೆ ಇರ್ಬೇಕು ಅನ್ನುವಂಥದ್ದು ಹೇಳಾಕ್ ಬರುದಿಲ್ಲ ಅನ್ನುವಂಥ ವಿಚಾರವನ್ನು
ಜೀವನ್ ಮುಕ್ತನ ಅವಸ್ಥೆಯನ್ನು ಸ್ವಲ್ಪ ಹೇಳ್ಕೊಂಡ್ರು. ಇದ್ರ ಬಗ್ಗೆನ ಮತ್ ನಮ್ಮ ಬಸಮ್ಮ ತಾಯಿಯವರು ಅವರು ತಿಳಿಸ್ಕೊಡ್ತಾರಂತ ಹೇಳ್ತಾ ಈ 4 ವಾಕ್ಯ ಪುಷ್ಪನು ಸದ್ಗುರುನ ಚರಣಾರವಿಂದಗಳ ಅರ್ಪಿಸಿ ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ. ನಮಸ್ಕಾರ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ವಿಧಾಯಿನಿ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರುವೇ ಮುರುಗೇಂದ್ರಾಯ ನಮಃ. ಸದ್ಗುರುಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಭಾಸ್ವತ್ರನ್ನು ಮಂದಿರದಲ್ಲಿ ಪೂಜಿಸಿ ಗ್ರಂಥಕರ್ತರಲ್ಲಿ ಹಾಗೂ ಸಿದ್ಧಾರೂಢ ಪರಮಾತ್ಮನಲ್ಲಿ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣು ಶರಣೆಯರಿಗೆ ಅನಂತ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಆನಂದಿನಿಯ ಭೂಮಿಕೆ ಎತ್ತೆತ್ತ ನೋಡಿದಡತ್ತ ಸುಖಮಯ ಸತ್ತೆಯನ್ನು ಬಿತ್ತುತ್ತ ಭ್ರಾಂತಿಯ ಮೊತ್ತಗಳ ಕತ್ತರಿಸಿ ದುಃಖವಿದು ಎತ್ತಣದು ಎನಿಸಿ ತತ್ವಮಸಿ ವಾಕ್ಯಾರ್ಥವನ್ನು ಭ್ರಾಂತ್ಯಾರ್ಥಗೊಳಿಸಿ ವಿಶಿಷ್ಟ ರೂಪಿನ ಚಿತ್ಪ್ರಭೆ ಎನ್ನೊಳಗಿರುವಂಥ ಆ ತಾದಾತ್ಮ ಅಳಿದಂಥ ಸ್ಥಿತಿಯನ್ನು ಹೇಳಿದರು ನೋಡ್ರಿ. ಎತ್ತೆತ್ತ ನೋಡಿದಡತ್ತ ಸುಖಮಯ ಸತ್ಯ, ಯಾವಲ್ಲಿ ನೋಡಿದ್ರು ಸುಖಮಯ ಸ್ವರೂಪನೇ ಅವರಿಗೆ. ಮೊದಲೇ ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು. ಇದನ್ನೆಲ್ಲ ಜಾಗೃತ ಅವಸ್ಥೆಯೊಳಗೆ 3ನೇ ಭೂಮಿಕೆಯೊಳಗೆ ಸಾಧನಪಥ ಮೀರಿ ಮಾಡ್ಯಾರ. ಇನ್ನು 4ನೇ ಭೂಮಿಕೆಗೆ ಬಂದಾಗ ಈ ಜಗತ್ತು ಹೆಂಗಂದ್ರೆ ಪ್ರತೀತಿ ಮಾತ್ರ ಸ್ವಪ್ನದಂತೆ, ವಿಷಮ ಸಂಸಾರ ಕನಸಿನಂತೆ. ಇದು ಕನಸಿನ ಬಾಳು, ಇದ್ರಾಗ ಯಾಕೆ ಗುದ್ದಾಟ ಅನ್ನುವಂಥ ಭಾವ ಬಂದಿರ್ತದೆ. ಇನ್ನು ಈ ಆನಂದಿನ ಭೂಮಿಕೆ ಅಂದ್ರೆ ತೂರ್ಯಾತೀತ ಅಂದಾಗ್ರಿ ಅದು ಆನಂದ ಸ್ಥಿತಿ ಮೀರಿದ ಆನಂದ ಅಂತ ಹೇಳ್ಯಾರ. ಅದಕ್ಕೆ ಮೀರಿದ ಗಣ ಅಂತ ಹೇಳಿದ್ರು. ಅಂತ ಮೀರಿದ ಸ್ಥಿತಿ ಇರೋರಿಗೆ ಹೆಂಗಂದ್ರೆ ಜಗವು ಕಂಡ್ರೂ ಅದೇನು ಸಾಧಕ ಬಾಧಕಗಳಿಲ್ಲ. ಅದಕ್ಕೆ ಹೇಳ್ತಾರ ನೋಡ್ರು, ಅರುವುಳ್ಳ ಜ್ಞಾನಿಗೆ ಪ್ರಳಯ, ಗುರು ಮಾಯಿಗೆ ಪ್ರಳಯ, ಗುರು ಹಿರಿಯರಿಗೆ ಕರಸ್ಥಲ ಕಮಲದೊಳಗೆ ಬೆರಿವಿದೆ ಪ್ರಳಯ. ಇವರು ಕರಸ್ಥಲದೊಳಗ ಕುರು ಇಟ್ಕೊಂಡು ಲಿಂಗಾರ್ಚನೆ ಮಾಡ್ಬೇಕನ್ನೋ ಭಾವ ಇಲ್ಲ. ಆ ಲಿಂಗೊಂದು ನಾವೊಂದು ಭಾವನೆ ಇಲ್ಲ. ಅದಕ್ಕೆ ಹೇಳಿದ್ರಲ್ಲಿ ತತ್ವಮಸಿ ವಾಕ್ಯಾರ್ಥವನ್ನು ಭ್ರಾಂತ್ಯಾರ್ಥಗೊಳಿಸಿ, ಅದನ್ನೂ ಭ್ರಾಂತಿ, ಅದನ್ನು ತಿಳಿಬೇಕು. ಅದುವೇ ನಾನು ಇದ್ದೀನೇನಂತ ಸ್ವರೂಪಬೋಧಕ ವಾಕ್ಯವನ್ನು ಎಲಿತನರಿ ಅದನ್ನು ಹಿಡ್ಕೊಂಡು ಕೂತೇವಂದ್ರೆ ಮತ್ತೆ ಅದು ಈ ಅವಸ್ಥೆ ಒಳಗೆ ಬರ್ತದೆ. ಅದು ಯಾಕೆ ವ್ಯವಹಾರಿಕ ಆಗ್ತದ್ರಿ. ಹೇಳೋರು ಕೇಳೋರು ಅದು ತಿಳ್ಕೊಳ್ಳೋದೊಂದು, ನಾವೊಂದು ತಿಳಿದೊಂದು. ಆ ಚೈತನ್ಯ ಸ್ವರೂಪ ಈ ಆತ್ಮಸ್ವರೂಪ ಒಂದೇ ಅದಂತ ಏಕಾಂತಗೊಳಿಸುವುದು. ಇದು ಮಾತಿನಿಂದ ಇದು ಹೇಳುವುದು ಕೇಳುವುದು ಇದೆಲ್ಲ ವ್ಯವಹಾರ ನಿಂತು ಹೋಗ್ಯದಂತ ಹೇಳಿದ್ರೆ ಅವರು. ಇದನ್ನು ಭ್ರಾಂತ್ಯಾರ್ಥಗೊಳಿಸಿ ಎಲ್ಲಿ ತನ ಊಟ್ರಿ, ಊಟ ಹೊಟ್ಟೆ ತುಂಬಿದ ಮೇಲೆ ಅದು ಪತ್ರೊಳಿ ಮುಂದಿಟ್ಕೊಂಡು ಕೂತಿದ್ದು ಊಟಕ್ಕೆ ನನಗೆ ಆಗ್ಯದಂತ ಅನ್ನುವಂಥ ಭಾವನೆ ಇಲ್ಲ. ಮುಗೀತದು ತೃಪ್ತಿ ಆದ್ಮೇಲೆ. ಅದಕ್ಕೆ ಶಿವಯೋಗಿನ ತೃಪ್ತಿಯೋ ಭವಂತಿ ಶಂಕರಂ ತೃಪ್ತಿ ತನ್ಮೇ ವಿಶ್ವ ತೃಪ್ತಿ ಮೇತಿ ಚರ ಜಯನಮ್ ಅಂತ ಹೇಳಿದ್ರಲ್ರಿ. ಅದಕ್ಕೆ ಒಬ್ಬ ಯೋಗಿ ಉಂಡ್ರ ಎಲ್ಲರೂ ಉಣ್ಣಂಗಂತ. ನಾ ಉಂಡ್ರೆ ಎಲ್ಲ ಹೊಟ್ಟೆ ತುಂಬ ಇಲ್ಲ, ಜಗತ್ನಾಗ ಎಲ್ಲರೂ ಉಂಡ್ರೆ ನಾ ಉಣ್ಣಗೆ ಈ ಭಾವ, ಅದನ್ನೂ ಒಳದು ಹೋಗ್ಯದಂತಾರೆ ಅವರು. ಅದಕ್ಕೆ ಹುಚ್ಚ ಅಲ್ಲಿ ಹೇಳ್ತಾರ ನೋಡ್ರಿ, ಹುಚ್ಚ ವಿರಕ್ತನು ಲೋಕವನ್ನು ಕಚ್ಚಿ ಬಿಡಲಿಲ್ಲ. ಲೋಕದಾಗ ಅದಾರ ಅಂದ್ರೆ ಲೋಕದ ಲೇಪನೆ ಇಲ್ಲ, ಲೋಕ ಕಚ್ಚುವುದಿಲ್ಲ, ಅದು ವಿಷಯ ಅಹುದು ಅಲ್ಲನ್ನೋದಿಲ್ಲ. ಚಿತ್ತ ನಿರ್ಮಲವಾದಾತ್ಮನು ತತ್ಸ್ವರೂಪನೇ ತಾನಂತ. ಅದಕ್ಕೆ ಅಂಥವ್ರಿಗೆ ಏನೊಂದು ಇಲ್ಲ ಅಂತ ಹೇಳಿದ್ರು ನೋಡ್ರಿ. ಬಿಡುಗಡೆ ಉಳ್ಳ ತಂಗಿ ಅಡವಿ ಆರಾಣ ಒಂದೇ ಅಂತ. ಅದಕ್ಕೆ ಅಂತರಂಗದ ಕೀಲು ಸಂತೈಸಿ ನೋಡಿದರೆ ಚಿಂತೆಯ ನಡೆದು ಚಿನ್ಮಯ ಲಿಂಗದಳು ಸಂತೋಷವಾದರು. ಅಂತರಂಗದ ಕೀಲನೆ ಹೋಗಿಬಿಟ್ಟದ. ಅದು ಸಂತೈಸಿ ನೋಡುವುದು ಮಾಡುವುದು ಏನೊಂದು ಉಳಿದಿಲ್ಲ. ಅದಕ್ಕೆ ಇಂಥ ಶಬ್ದದಿಂದ ಏನು, ಯಾಕಂದ್ರೆ ಲೇಸು ತೊಲಗಿದ ಮೇಲೆ ಏಸು ಸಾರಿ ಮರ್ತ್ಯಕ್ಕೆ ಬಂದ್ರೂ ಅವ್ರಿಗೆ ಈ ಮರ್ತ್ಯದ ಲೇಪನೆ ಇಲ್ಲ ಅಂತ ಹೇಳಿದ್ರು ಅವರು. ಮತ್ತು ಲೇಸು ತೊಲಗಲಿಕ್ಕಂದ್ರ ಇಲ್ಲಿ ಜನನ ಬಾಣದ ವಾಸನೆ ಇಟ್ಕೊಂಡು ಬಂದೇವಂದ್ರೆ ನಮಗೆ ಮಾತು ಮಾಡಬೇಕು ಬಿಡ್ಬೇಕು ಅನ್ನೋ ಕರ್ತವ್ಯ ಇರ್ತಾವ. ಕೃತ್ಯ ಭಾವ ನಾವು ಇಲ್ಲಿ ಹೊರಗೆ ಮತ್ತೆ ಹೆಂಗೆ ಅವ್ರದ್ದು ಅನುಭವ ತಿಳ್ಕೊಬೇಕಂದ್ರೆ ಸುಮ್ಮನೆ ನಾವು ಉದಾಹರಣೆ ರೀ, ಈಗ ಒಬ್ಬಕ್ಕೆ ಅಜ್ಜಿ ಅದಾಳ್ರಿ, ಅಜ್ಜಿ ಮುತ್ತೈದೆ ಅದಾಳ್ರಿ, ಮನ್ಯಾಗ ಮೊಮ್ಮಕ್ಕಳ ಲಗ್ನ ನಡೆದದ. ಆದ್ರೆ ಅಜ್ಜಿ ಆ ಕಾರ್ಯಕ್ರಮದಾಗ ಮಾಡಾಕ ಯೋಗ್ಯ ಇಲ್ಲನೂ ಅದಾಳ.
ಆದ್ರೆ ಆಕಿ ಇಲಿತನ ಎಲ್ಲಾ ಮಾಡಿಬಿಟ್ಟಾಡ್ರಿ. ಆಕಿನ ನಿಯಂತ್ರಣದಲ್ಲಿ ಕೇಳ್ತಾರ ಹೇಳ್ತಾರ ಮಾಡ್ತಾರ. ಆಕಿ ಏನ್ ಹಿಂಗ ಭಾಳ ಆದ್ರೆ ಕೇಳಿದ್ರೆ ಹೇಳ್ಬೋದು, ಇರ್ಲಿಕ್ಕಂದ್ರೆ ಸುಮ್ಮನೆ ನೋಡ್ತಾಳ, ಖುಷಿ ಪಡ್ತಾಳ್ರಿ. ಅದ್ರಾಗ ಭಾಗವಹಿಸಂಗಿಲ್ಲ. ಸ್ವಸ್ಥರು ಮಕ್ಕಳು ಎಲ್ಲರೂ ಓಡಾಡಿ ಮಾಡ್ತಿರ್ತಾರ. ಆದ್ರೆ ಅಜ್ಜಿ ಏನಾರ ಇದ್ರೊಳಗ ಮಾಡ್ಲಾಕ ಯೋಗ್ಯತೆ ಇಲ್ಲ ನಂಗಿಲ್ಲ, ಯೋಗ್ಯತೆ ಅದ. ಆದ್ರೆ ಆಕಿನ ಕೃತ್ಯ ಭಾವ ಇಲ್ಲಿತನ ಮಾಡಾಗೆಲ್ಲ ಮಾಡಿಬಿಟ್ಟಾಡ್ರಿ. ಸುಮ್ಮನೆ ನಿಂತು ನೋಡ್ತಾಳ. ಹಂಗ ಇವರು ನಿಂತು ಒಮ್ಮೆ ನೋಡ್ಬೋದು, ಒಮ್ಮೆ ಬಿಡ್ಬೋದು. ತಮ್ಮದೇ ಆನಂದ ಸ್ಥಿತಿ ಒಳಗಿರ್ಬಹುದು. ಆನಂದಿನಿ ಅಂದ್ರೆ ಘನವಾದ ಆನಂದ. ಯಾಕೆಂದ್ರೆ ಅಷ್ಟು ವಿಧ ಆನಂದ ಮೀರಿದ್ದದ್ರಿ. ವಿಷಯಾನಂದ, ವಾಸನಾನಂದ, ಮುಖ್ಯಾನಂದ ಸ್ವಲ್ಪ ಚುಳುಕು ಹೊಡೆದಂಗನೂ ಇಲ್ಲ ಇವ್ರಿಗೆ. ಅದೇ ಆನಂದ ಚುಳುಕು ಹೊಡೆದು ಯಾವಾಗಾರ ಸ್ವಲ್ಪ ಕೋಲ್ಮಿಂಚಿನಂತದೇ ಅಂತಲ್ಲ, ತಟಸ್ಥ ಅವಸ್ಥೆನೂ ಅಲ್ಲ. ಪೂರಾ ಅವಸ್ಥೆ ಎಲ್ಲಿ ಮೀರಿ ನಿಂತದಂದ್ರೆ ಬರೇ ಸುಖದ ಲೇಷಮ, ದುಃಖದ ಲೇಷನೇ ಇಲ್ಲ ಇಲ್ಲಿ. ಅದಕ್ಕೆ ಬರೀ ಸುಖ ಸ್ವರೂಪ, ಆನಂದ ಸ್ವರೂಪ. ಅದಕ್ಕೆ ಎತ್ತೆತ್ತ ನೋಡುತ್ತ ಸುಖಮಯ ಸತ್ಯ ಅನ್ನೋದು. ಯಾರಾದರೂ ಮತ್ತೆ ಕೇಳಿದ್ರೆ ಸಹಿತ ಅದೇ ತಮ್ಮ ಸುಖದ ಅನುಭವನ ಹೇಳ್ತಾರ, ಹೊತ್ತಾಗಿ ದುಃಖದ ಲೇಷನೂ ಇಲ್ರಿ. ಅದಕ್ಕೆ ಇಂಥ ಸುಖ ಸ್ವರೂಪರಾದಂಥವ್ರು ಇಂಥ ಉಪಮಾತೀತರು ಅಂತ ಹೇಳಿದ್ರು. ಉಪಮಿಸಬಾರದು. ಯಥಾರ್ಥ ಒಟ್ಟು ಇದ್ದ ವಸ್ತು ಇದ್ದಂಗೆ ತಿಳ್ಕೊಂಬಿಟ್ರ ಆ ವಸ್ತುನೇ ತಾನಾಗ್ಯಾರ್ರಿ. ಹೆಂಗಂದ್ರೆ ಹಾಲೊಳಗೆ ನೀರು ಬೆರೆಸಿದೇವಂದ್ರೆ ನೀರು ಕಡ್ಯಾಕ ಮಾಡಕ್ ಬರುದಿಲ್ರಿ. ಅದು ಅಂಶ ಪಕ್ಷಿ ಕರ್ಯಾಕ್ ಮಾಡ್ತದಂತಾರ. ಅದು ಉತ್ತಮ ಜ್ಞಾನಿಗೆ ಹೇಳ್ಯಾರ್ರಿ. ಇವರೆಲ್ಲ ಹಾಲು ಕುಡ್ದು ಬಿಟ್ಟಾರ. ಹಾಲು ಕುಡ್ದು ಹಿಂಗಸ್ಕೊಂಡಿದ್ದು ಆಯ್ತು ನೋಡ್ರಿ. ಅದು ಮತ್ತೆ ಹೊರಗೆ ಹಾಕಕ್ಕೆ ಬರ್ತದನ್ರಿ. ಹೊರಗೆ ಹಾಕಿದ್ರೂ 2 ನುಡಿ ಹಾಕಿದ್ರೂ ಅದು ತಮ್ಮ ಆನಂದ ಸ್ಥಿತಿ ಕಡಿಮೆ ಆಗುದಿಲ್ಲ. ಅವಿಮುಕ್ತ ಅಂತ ಹೇಳ್ಯಾರ್ರಿ. ಯಾಕಂದ್ರೆ ಅವ್ರ ನೆಲವೇ ಸುಕ್ಷೇತ್ರ ಜಲವೇ ಪಾವನ ಅಂತ ಹೇಳ್ಯಾರ್ರಿ. ಇಂಥ ಮಹಾತ್ಮರು ಇಟ್ಟ ಪಾದ ಆ ನೆಲ ಸಹಿತ ಸುಕ್ಷೇತ್ರ. ಮತ್ತು ಯಾವ ಹೊಳೆಯೊಳಗೆ ಅವ್ರ ಪಾದ ಇಟ್ಟು ಹತ್ತತ್ತ ನಡ್ಕೋತ ಹೋಗ್ತಾರ ಜಲವೇ ತೀರ್ಥ ಕ್ಷೇತ್ರ ಆತದ ಅಂತ ಹೇಳ್ಯಾರ. ಯಾಕಂದ್ರೆ ದೇವಭಾವ ಅಳವಟ್ಟು ಬಿಟ್ಟದ ಆ ದೈವಿ ಸಂಪನ್ನವಾದಂಥದ್ದು. ಅದಕ್ಕೆ ಅವರಲ್ಲಿ ಅಪೇಕ್ಷೆ ಇಲ್ಲ, ಉಪೇಕ್ಷೆ ಇಲ್ಲ, ಉದಾಸೀನತ್ವ, ತೂಷ್ಣೀಮ ಸ್ಥಿತಿ ಅಂತಾರ್ರಿ. ಇದಕ್ಕೆ ತಂದ್ರಾವಸ್ಥೆ ಅಂತಾರ್ರಿ. ತೂಷ್ಣೀಮ್ ಅಂದ್ರೆ ಸುಮ್ಮನೆ ಉದಾಸೀನ, ಯಾರು ಬಂದ್ರು ಇಲ್ಲ ಹೋದ್ರು ಇಲ್ಲ, ತಮ್ಮದೇ ಲೋಕದೊಳಗಿರ್ಬೋದು. ಯಾರಾದ್ರೂ ಕೇಳಿದ್ರೆ ನಾವು ಒಂದಿಷ್ಟು ತೋರಿಯಪ್ಪ ಪ್ರಸಾದ ಅಂದ್ರೆ ತಗೋಬಹುದು, ಬಿಡ್ಬೋದ್ರಿ. ಮತ್ತೆ ಇಂಥದ್ದು ಏನ್ರಿ ಅಪ್ಪ ಅಂತ ಕೇಳಿದ್ರೆ ಅವಾಗ ಅವ್ರು ಉತ್ತಿ ಹೊರಗೆ ಬಂದ್ರೆ, ಉತ್ತಾನ ಅವಸ್ಥೆಗೆ ಬಂದ್ರೆ ನಮಗೆ 4 ವಾಕ್ಯ ಹಿಂಗಂತ ಹೇಳ್ಬೋದು. ಇದು ಹೇಳೋದು ಮೀರದ್ರಿ ಇವ್ರದ್ದು ಹಿಂಗೆ ಹೇಳುದು. ಯಾಕಂದ್ರೆ ಹೇಳೋದು ತಮ್ಮ ಸ್ಥಿತಿಯಾಗ ಹುಚ್ಚರಂತೆ ನಗುವುದು ಎತ್ತರ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಇಂಥವ್ರು ಲೋಕದ ಲೇಷನೇ ಇಲ್ಲ. ಅದಕ್ಕೆ ಇಂಥ ಸ್ಥಿತಿಗಳು ಹೋದಂಥ ಮಹಾತ್ಮರ ವಿಶೇಷವಾಗಿ ಅನ್ನೋದಂದ್ರೆ ನಾವೇನದ ಇಂಥ ಮಹಾತ್ಮರ ಅದಕ್ಕೆ ಕೆಲವೊಮ್ಮೆ ಬಲ್ಲವರಿಂದ ಕೆಲವೊಮ್ಮೆ ಮಾಳ್ಪರಿಂದ ನೋಡಿ, ಕೆಲವೊಮ್ಮೆ ನೋಡ್ಪರಿಂದ ನೋಡಿ, ಹಿಂಗೆ ಕೆಲದಿಂದ ನೋಡ್ಬೇಕಾಗಿದೆ. ಅದಕ್ಕೆ ಇಂತಿಂಥ ಮಹಾತ್ಮರು ನಡೆದಾಡುವ ಭೂಮಿ ಮೇಲೆ ಈಗ ನೋಡ್ರಿ, ನೀವೇ ಸ್ವತಃ ನೋಡಿ ನಿಂತ ಹೇಳಿದ್ರಲ್ಲ, ಆನಂದ ಸ್ವಾಮಿಗಳು ಆನಂದಿನಿ ಭೂಮಿ ಕೇಳಕ್ಕೆ ಹೋದ್ರ. ಅವ್ರು ಆನಂದ ಸ್ವರೂಪ, ಹೆಸರು ಆನಂದ. ಅವ್ರು ಆನಂದ ಸ್ಥಿತಿ ಒಳಗೆ ಬಂದು ಹೋಗ್ಯಾರ ಅಂತಾರ. ಒಡನಾಟ ನೋಡಿರಿ ಅಂದ್ರೆ ಪುಣ್ಯವಂತರೇ ನೀವು. ಇಂಥ ಪುಣ್ಯ ಮತ್ತೊಬ್ರಿಲ್ಲ. ಈಗ ನಾವು ನೋಡಿದ್ದು, ನೀವುಗಳು ನೋಡಿದ್ದಂದ್ರೆ ಸಿದ್ದೇಶ್ವರ ಅಪ್ಪಂಗಳು ನೋಡ್ರಿ. ಕೇವಲ ಜ್ಞಾನ ನಿಧಿ, ಜ್ಞಾನ ದಾಸೋಹಕ್ಕಾಗಿ ನೋಡ್ರಿ ಎಂದೂ ದುಡ್ಡನ್ನು ದೂರಿಟ್ಟ ಅವಿಮುಕ್ತ. ಲೋಕದೊಳಗಿದ್ದು ಲೋಕದ ರಂಜನೆ ಇಲ್ಲ. ಈ ರಂಜನಾತ್ಮಕ ಜಗತ್ತದೊಳಗಿದ್ರು ತಾವು ಮಾತ್ರ ಏನು ಒಂದು ನಿರಂಜನ ಸ್ಥಿತಿಯಲ್ಲಿದ್ರು. ದೇಹ ಭಾವವಿಲ್ಲ. ಜಗತ್ತಿಗೆ ಮತ್ತೆ ಎಂಥದ್ದು ಕೊಟ್ರಿ? ಏನು ಭಗವದ್ಗೀತೆ ನಮ್ಮನ್ಯಾಗ ಇದ್ರು ಇಷ್ಟು ದಿನ ನಾನು ಬರೇ ಪಾರಾಯಣ ಮಾಡ್ತೀವಿ ಅಂತೀವ್ರಿ ನಾವು. ಒಳಗೆ ಅವ್ರ ಅಪ್ಪಗಳಿಂದ ಕೇಳಿದಿಂದ ಒಳಗೆ ಇಷ್ಟು ಅಕ್ಷರ ಶಬ್ದಶಃ ನೋಡಿದ್ರೆ ಅವ್ರು ಬರೆದಂಥದ್ದು ಅದು ಏನು ರತ್ನ ನೋಡ್ರಿ. ಒಂದೊಂದು ಹೆಂಗೆ ಬಂಗಾರಕ್ಕೆ ಒಂದು ರತ್ನ ಇಟ್ಟಾಗ ಎಷ್ಟೊಂದು ಬೆಲೆ ಬರ್ತದ, ಹಾಂಗ ಈ ಅಕ್ಷರಗಳನ್ನು ಓದಿದಾಗ, ಅಚ್ಚಳಿಯದ ಅಕ್ಷರ ಓದಿದಾಗ ಇಂತಿಂಥದ್ದು ಕೊಟ್ಟು ಹೋಗ್ಯಾರಲ್ರಿ ಮಹಾನಿಧಿ. ಅಂತ ಮಹಾತ್ಮರು ನಾವು ನೋಡಿವಿ ಅಂದ್ರೆ ನಾವು ಪುಣ್ಯವಂತರ ನೋಡ್ರಿ. ಈ ಸದ್ಯಕ್ಕೆ ಈ ಕಲಿಯುಗದಾಗ ಈ ಒಂದು ಶತಮಾನದೊಳಗೆ ನೋಡಿದ್ದಂದ್ರೆ ಮತ್ತೆ ಅದರ ಎಲ್ಲರೂ ಮುಕ್ತರೇ ಇಲ್ಲಂತಲ್ಲ. ಅವರವರ ಅವನತಿಗನುವಾಗಿ ಅವರವರ ಪ್ರಾರಬ್ಧ ವಿಶೇಷವಶಾತ್ ಯಾರು ಮಠಮಾನ್ಯಗಳು ಮಾಡ್ಯಾರ, ಯಾರು ಅನಾಥ ಆಶ್ರಮ ಮಾಡ್ಯಾರ, ಎಲ್ಲರೂ ಜಗತ್ತಿನೊಳಗೆ ಏನೇನೋ ಮಾಡ್ಯಾರ, ಅವರು ಮುಕ್ತ ಸ್ಥಿತಿಯೊಳಗೆ ಅದಾರ ಅವ್ರವ್ರ ಆನಂದ ಸ್ಥಿತಿಯೊಳಗೆ. ಆದರೆ ನಿಜವಾದ ಆನಂದ ಸ್ಥಿತಿ, ಆನಂದ ಹಂಚಿಕೊಟ್ಟವರು, ಎಲ್ಲದಲ್ಲಿ ಪರಿಸರ ಮಾಡಲಿ ಗುರು ಕಂಡವರು, ಜಗವು ಕೂಡಲ ಸಂಗಮ ಅಂತ ತೋರಿಸಿಕೊಟ್ಟವರಾದ್ರೆ ಅವರು ಸಿದ್ದೇಶ್ವರ ಸ್ವಾಮಿಗಳ ಅಪ್ಪರಂತ ನನ್ನ ಅನಿಸಿಕ್ರಿ ಸದ್ಯಕ್ಕೆ. ಯಾಕಂದ್ರೆ ನಾವು ನೋಡಿದ್ದದಲ್ರಿ ಹೆಂಗೆ ಎಷ್ಟೊಂದು ಸರಳತೆ, ಎಷ್ಟು ಭಾವ. ಎಂತಿಂಥ ಪದ್ಮಭೂಷಣ ಪದವಿ ಬಂದ್ರೆ, ಎಂತಿಂಥ ಪದವಿ ಏನೋ ಇವತ್ತಿಗೆ
ಕಾಂಚಾಣ ಅದು ನಾಯಿನ ಬಸವಣ್ಣವ್ರು ಹೇಳ್ದು ಏನು ವಚನ ಹೇಳ್ಯಾರ ಅದರಂತೆ ನಡೆದು ಅದರಂತೆ ಇದ್ದು ನಡೆದಂತೆ ನುಡಿ ಇದೇ ಜನ್ಮ ಕಡಿ ಅನ್ನುವಂತ ಏನು ವಾಕ್ಯ ನಮ್ಮ ಬಾಯೊಳಗೆ ಬರ್ತಾವಲ್ರಿ, ಆ ವಾಕ್ಯದಂತೆ ನಡೆದು ನುಡಿದು ತೋರಿಸಿದವರು. ಯಾಕಂದ್ರೆ ಆಚರಣೆ ಮುಖ್ಯ ಅಂತಾರಲ್ರಿ, ಅರಿತು ಆಚರಿಸಂತಾರ. ಅರಿತು ಆಚರಿಸಿ ಜಗತ್ತಿಗೆ ಆಚರಣೆ ತೋರಿಸಿಕೊಟ್ಟು ಹೋದ್ರಲ್ಲ. ಎಷ್ಟು ಭಾವ ನಿರ್ಭಾವ ಸ್ಥಿತಿ ಅಂದ್ರೆ ಅವರೇ ನೋಡ್ರಿ ಸದ್ದು ನಮಗ್ ಕಾಣೋರು. ಅಂತಹ ಭಾವ ನಿರ್ಭಾವ ಸ್ಥಿತಿ ಬರ್ಬೇಕಾದಕ್ಕೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣಂದ್ರು. ಕೋಟಿಗೊಬ್ಬ ಶರಣರು, ಕೋಟಿಗೊಬ್ಬ ಶರಣ ಅವ್ರನ್ನ ಇವತ್ತು ಎಷ್ಟು ನಾವು ನೆನೆಸಿದ್ರು ಅವರು ಸ್ಮರಿಸಿದ್ರು ಕಡಿಮೆ. ಯಾಕಂದ್ರೆ ಅವ್ರನ್ನ ನೆನೆಸುತ್ತಾನೆ ನಮ್ಮೊಳಗಿನ ಕಲ್ಮಶ ಅನ್ನೋದು ಹರಿದು ಹೋಗ್ತದೆ ಅನ್ನೋದಕ್ಕೆ ಇದಕ್ಕೇನು ಸಂದೇಹನೇ ಇಲ್ಲ ನೋಡ್ರಿ, ಸಂಶಯನೇ ಇಲ್ಲ. ಮಹಾತ್ಮರು ನೆನೆದ್ರೆ ಘನಮುಕ್ತಿ ಶಿವಾದವ ಅಂತ ಹೇಳ್ಯಾರ. ಅದಕ್ಕೆ ಇಂಥವ್ರನ್ನ ನೆನುವರ. ಯಾಕಂದ್ರೆ ಪರಮಾತ್ಮರೇ ಅವರು ಸಾಕ್ಷಾತ್ ಬರ್ಗೋ ನರಾಕೃತಿ. ನರರ ಆಕೃತಿಯಲ್ಲಿ ಯಾಕೆ ಬಂದಾರ ಅಂದ್ರೆ ಈ ಧರ್ಮ ಎತ್ತಿ ಹಿಡಿಲಾಕ್ ಬಂದಾರ, ನಮ್ಮಂಥವ್ರನ್ನ ಏಳಿಗೆಗೋಸ್ಕರ ಬಂದಾರ, ಜಗತ್ತು ಉದ್ಧಾರ ಮಾಡಾಕ್ ಬಂದಾರ. ಅವರೇನು ಮನೆ ಮಠ ಮಾಡಾಕ್ ಬಂದವರಲ್ಲ. ಮತ್ತ ಹಿಂದ ಅಂತ ಒಂದಿಷ್ಟು ಮತ್ತ ಕಾರ್ಯಕ್ಷೇತ್ರಕ್ಕೆ ಹೋಗೋರಿಗೆ ಎಂತೆಂಥ ಗ್ರಂಥದೊಳಗ ಅಲ್ಲಿ ಲಲಿತಾಕ್ಷರ ಇಟ್ಟಾರ, ಸುವರ್ಣಾಕ್ಷರದಿಂದ ಬರ್ದಂಗೆ ಅಂತ ತಿಳ್ಕೊರಿ. ಅದಕ್ಕೆ ಅಂಥ ಮಹಾತ್ಮರನ್ನ ಹೋಲಿಕೆ ಕೊಡೋದು ಬಿಟ್ರೆ ಮತ್ತೆ ನಮಗೆ ಇದಕ್ಕಿಂತ ಹೆಚ್ಚಿಂದ ಆಗುದಿಲ್ಲ. ಅದಕ್ಕೆ ಅಂಥವ್ರು ಅದಕ್ಕೆ ಇಂಥ ಸತ್ಸಂಗ ಮಾಡಬೇಕು. ಯಾಕೆ ಇಷ್ಟೆಲ್ಲ ಮಹಾತ್ಮರ ನಮ್ಮ ನಾಲಿಗೆ ಮೇಲೆ ಆಡಿ ಹೋಗ್ತಾವ, ಆ ಶಬ್ದದಲ್ಲಿ ಅವ್ರನ್ನ ವರ್ಣನೆ ಮಾಡ್ತೀವಲ್ಲ, ಅಷ್ಟು ಬಿಟ್ರೆ ನಮಗೇನು. ಅದಕ್ಕೆ ಶಿವಯೋಗ ಸಂಪದವನಿನಗಾವು ಮಾಡಿದ ಗುರುವಿ ಕೊಂಡಾಡೋದಷ್ಟೇ ರೀ. ಗುರುವಿಗೆ, ಮಹಾತ್ಮರಿಗೆ, ಸಂತರಿಗೆ ಏನಾದರೂ ನಾವು ದಕ್ಷಿಣೆ ಕೊಟ್ಟೆ ನಾವೇನಾದರೂ ಕೃತಜ್ಞೆ ಸಲ್ಲಿಸ್ತೀವಿ ಅಂದ್ರೆ ಏನು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲನೂ ದೂರಿಟ್ಟು ಅವಿಮುಕ್ತ ಕ್ಷೇತ್ರದೊಳಗೆ ನಿಂತಿರ್ತಾರ. ಅಂತ ಕ್ಷೇತ್ರದೊಳಗೆ ನಿಂತವ್ರನ್ನ ಆ ಕ್ಷೇತ್ರಕ್ಕೆ ನಮಗೂ ಹೋಗ್ಬೇಕಾದ್ರೆ ಮತ್ತ ಮಹಾತ್ಮರು ನೆನೆಯುವುದೇ ಅಷ್ಟೇ ನಮಗ್ರಿ. ಯಾಕಂದ್ರೆ ಇದು ಪಂಚಪರುಷ ವೇದಿಯುಳ್ಳ ಪ್ರಮುಖರವರು. ಹಸ್ತಪರುಷ, ಪಾದಪರುಷ, ನೇತ್ರ ಪರುಷ, ಮನಸ್ಪರುಷ ಎಲ್ಲ ಪರುಷ ಆಗಿಬಿಟ್ಟಾವ ನೋಡ್ರಿ. ಅಂತ ಮಹಾತ್ಮರ ನೆನೆದ್ರೆ ನಾವು ಅಂತ ಪರುಷ ಸ್ವರೂಪಕ್ಕೆ ಜನ್ಮ ಜನ್ಮಾಂತರಗಳು ಹೋದ್ರೂ ಅಂತ ಒಂದು ಕ್ಷೇತ್ರ ದರ್ಶನ ನಮಗೂ ಸಿಗುತ್ತದೆ. ಯಾಕಂದ್ರೆ ಅಂತ ಮಹಾತ್ಮರ ದರ್ಶನ ಆಗ್ಯದಂದ್ರೆ ನಾವು ಮುಂದೆ ಮೆಲ್ಲನೆ ಈ ಭಕ್ತಿ ಮಾರ್ಗಕ್ಕೆ ಹೋದ್ರೆ ಮೋಕ್ಷ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ ಅಂತ ಹೇಳಿದ್ರು. ಮೋಕ್ಷಕ್ಕೆ ಮೊದಲ ಮುಖ್ಯ ಸಾಮಗ್ರಿ ಯಾವುದಂದ್ರೆ ಭಕ್ತಿ ಅಂತ ಹೇಳಿದ್ರಿ. ಅವ್ರು ಅದಕ್ಕೆ ಭಕ್ತಿ ಮಾಡಕ್ ಬೇಡಂದಿಲ್ಲ, ಶಾಸ್ತ್ರ ಕೇಳಕ್ ಬೇಡಂದಿಲ್ಲ, ಎಲ್ಲನೂ ಹಂತ ಹಂತವಾಗಿ ಅವ್ರ ಗ್ರಂಥ ಓದಿದ್ರೆ ಪಾವನರೇ ಆತಿ. ಅದಕ್ಕಿಂತ ಮಹಾತ್ಮರ ನೆನೆಯುವುದಷ್ಟೇ ಅದ, ಇದಕ್ಕೆ ಉಪಮೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದಿಷ್ಟು ಇಲ್ಲಿ ಇನ್ನ ಭಕ್ತಿ ಮಾರ್ಗ ಮಾಡ್ತಾ ನಾವು ಭಕ್ತಿ ಮಾರ್ಗದಾಗ ಇದೀವ್ರಿ. ಭಕ್ತಿನೇ ಅರ್ಚನ ಅರ್ಪಣ ಅನುಭವ ಅಂತ ಹೇಳ್ಯಾರ. ಅರ್ಚನದೊಳಗೆ ತೊಡಗಿದಾಗ ಸಂತೋಷ ಪಟ್ಟಿವಿ, ಆ ಸಂತೋಷದ ಆನಂದ ಸವಿಬೇಕಿನ, ಅದು ಸವಿದಾಗ ಮಾತ್ರ ಅದರ ಆನಂದ ಅವರಿಗೆ ಗೊತ್ತು. ಅಂತ ಆನಂದ ನಾವು ನೀವುಗಳು ಸವಿದು ಇನ್ನಷ್ಟು ಪುನೀತರಾಗೋಣ. ಇಲ್ಲಿ ಮತ್ತೆ ಇದೇ ವಿಚಾರವನ್ನೇ ನಮ್ಮ ಅನುಭವಕ್ಕೆ ಬರಂಗ ತಿಳಿಸಿಕೊಡೋರು ಯಾರದಾರ ನೋಡಮ್ರಿ. ಎಲ್ಲರಿಗೂ ನಮಸ್ಕಾರ.